ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಭಾರತದಲ್ಲಿ ನಡೆಯುವ ಹಲವು ವಿಶೇಷ ಉತ್ಸವಗಳಲ್ಲಿ ಕುಂಭಮೇಳವು ಒಂದು. 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಈ ಬಾರಿ ಜನವರಿ 13ರಿಂದ ಕುಂಭಮೇಳ ಆರಂಭ ಆಗುತ್ತೆ. ಕುಂಭಮೇಳದಲ್ಲಿ ಭಾಗವಹಿಸೋದ್ರಿಂದ ಪುಣ್ಯ ಲಭಿಸುತ್ತೆ ಎಂಬ ನಂಬಿಕೆ ಕೂಡ ಇದೆ. ಕುಂಭಮೇಳ ಎಂದಾಕ್ಷಣ ನೆನಪಾಗೋದು ನಾಗಸಾಧುಗಳು. ಹಾಗಾದರೆ ನಾಗಸಾಧುಗಳು ಯಾರು, ಅವರ ಜೀವನ ಶೈಲಿ ಹೇಗಿರುತ್ತೆ ಅಂತ ನೋಡೋಣ. ಮಹಾಕುಂಭಮೇಳ ಭಾರತದಲ್ಲಿ ನಡೆಯುವ ಪ್ರಸಿದ್ಧ ಧಾರ್ಮಿಕ ಉತ್ಸವ. 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಜನರು ಭಾಗವಹಿಸ್ತಾರೆ. ಕುಂಭಮೇಳದಲ್ಲಿ ಹೆಚ್ಚು ಕಂಡುಬರುವವರು ನಾಗಸಾಧುಗಳು. ಮೈತುಂಬ ವಿಭೂತಿ ಬಳಿದುಕೊಂಡು ಶಿವನ ಜಪ ಮಾಡುವ ನಾಗಸಾಧುಗಳ ಬಗ್ಗೆ ಹಲವರಿಗೆ ಕುತೂಹಲ ಇರುತ್ತೆ. ಮಹಾಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ನಾಗಸಾಧುಗಳು ಕಣ್ಣಿಗೆ ಬೀಳ್ತಾರೆ. ಅಲ್ಲಿಯವರೆಗೆ ಎಲ್ಲೂ ಕಾಣಿಸದ ಅವರು ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲೆಡೆ ಕಂಡುಬರ್ತಾರೆ. ಕಾಶಿ, ಪ್ರಯಾಗ್ರಾಜ್ ಬಳಿ ಸಾವಿರ ಸಂಖ್ಯೆಯಲ್ಲಿ ನಾವು ನಾಗಸಾಧುಗಳನ್ನು ಕಾಣಬಹುದು. ಹಾಗಾದರೆ ನಾಗಸಾಧುಗಳಂದರೆ ಯಾರು, ಅವರ ಜೀವನ ಶೈಲಿ ಹೇಗಿರುತ್ತೆ, ಅವರ ಜೀವನದ ಧೈರ್ಯ ಏನು ಇತ್ಯಾದಿ ವಿವರ ಇಲ್ಲಿದೆ ನೋಡಿ. ಮಹಾಕುಂಭಮೇಳ 2025 ಈ ಹಿಂದೆ 2013ರಲ್ಲಿ ಕುಂಭಮೇಳ ನಡೆದಿತ್ತು. ಇದೀಗ 12 ವರ್ಷದ ನಂತರ ಅಂದರೆ 2025ರ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ ನಡೆಯಲಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತೆ. ಕುಂಭಮೇಳದ ಸಮಯದಲ್ಲಿ ಪವಿತ್ರ ದಿನಗಳಲ್ಲಿ ಸ್ನಾನ ಮಾಡೋದ್ರಿಂದ ಜನ್ಮಾಂತರದ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ. ಲಕ್ಷಾಂತರ ಮಂದಿ ಭಾಗವಹಿಸುವ ಕುಂಭಮೇಳದಲ್ಲಿ ನಾಗಸಾಧುಗಳು ಕಾಣಿಸುವುದು ವಿಶೇಷ. ಪುಷ್ಯ ಹುಣ್ಣಿಮೆ ದಿನದಿಂದ ಕುಂಭಮೇಳ ಆರಂಭ ಆಗುತ್ತೆ. ಫೆಬ್ರವರಿ 26ರ ಮಹಾಶಿವರಾತ್ರಿ ದಿನಕ್ಕೆ ಕುಂಭಮೇಳ ಮುಕ್ತಾಯ ಆಗುತ್ತೆ. ಕುಂಭಮೇಳಕ್ಕೆ ವಿಶ್ವದಲ್ಲಿ ನಡೆಯುವ ಅತಿದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಉತ್ಸವ ಎಂಬ ಹೆಸರು ಇದೆ. ಮಹಾಕುಂಭಮೇಳದಲ್ಲಿ ನಾಗಸಾಧುಗಳ ಪಾತ್ರ ಏನು ಹಾಗಾದ್ರೆ? ಮಹಾಕುಂಭಮೇಳದಲ್ಲಿ ನಾಗಸಾಧುಗಳು ಗಂಗಾ ಸ್ನಾನ ಮಾಡುವ ಉದ್ದೇಶದಿಂದ ಕುಂಭಮೇಳಕ್ಕೆ ಬರ್ತಾರೆ. ಅಲ್ಲಿ ನಾಗಸಾಧುಗಳು ಮೊದಲು ಸ್ನಾನ ಮಾಡಿದ ನಂತರ ಉಳಿದವರು ಸ್ನಾನ ಮಾಡ್ತಾರೆ. ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳಿಂದ ವಿಮೋಚನೆ ಪಡೆಯುವುದು ಮಾತ್ರವಲ್ಲ, ದೇವರ ಅನುಗ್ರಹವೂ ಸಿಗುತ್ತೆ ಎಂಬ ನಂಬಿಕೆ ಇದೆ. ನಾಗಸಾಧುಗಳು ತಪಸ್ಸು ಮತ್ತು ಧ್ಯಾನದ ವೈಶಿಷ್ಟ್ಯವನ್ನು ಪ್ರದರ್ಶಿಸುವ ಏಕೈಕ ಹಾಗೂ ವಿಶ್ವದ ದೊಡ್ಡ ಜಾತ್ರೆ ಮಹಾಕುಂಭಮೇಳ ಎನ್ನಬಹುದು. ಗಂಗಾ, ಯಮುನಾ, ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ನಾಗಸಾಧುಗಳು ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸ್ತಾರೆ. ಪ್ರಯಾಗ್ರಾಜ್, ನಾಸಿಕ್, ಉಜ್ಜಯಿನಿ ಹಾಗೂ ಹರಿದ್ವಾರ ಈ 4 ಕಡೆಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಈ ಎಲ್ಲ ಸ್ಥಳಗಳಲ್ಲೂ ನಾವು ನಾಗಸಾಧುಗಳನ್ನು ಕಾಣಬಹುದು. ನಾಗಸಾಧುಗಳು ಯಾರು, ಅವರ ಬದುಕಿನ ಉದ್ದೇಶ ಏನು ಹಾಗಾದರೆ? ಸೋಲಿನ ನಂತರವೂ ಧೈರ್ಯದಿಂದ ಮುನ್ನುಗ್ಗುವ ನಾಗಸಾಧುಗಳಂದರೆ ಲೌಕಿಕ ಪ್ರಪಂಚದ ಎಲ್ಲ ವ್ಯಾಮೋಹಗಳನ್ನು ತೊರೆದು ಬದುಕುವವರು. ಅವರ ಕೂದಲು ಸಿಕ್ಕಾಗಿ ಜಡೆ ಹೆಣೆದಂತಿರುತ್ತೆ. ಮೈತುಂಬ ವಿಭೂತಿ ಬಳಿದುಕೊಂಡಿರ್ತಾರೆ. ಕೈಯಲ್ಲಿ ಬಾಂಗ್ ಹಿಡಿದು ಸೇದುತ್ತಾ ಸದಾ ನಶೆಯಲ್ಲಿ ಇರ್ತಾರೆ. ಬಾಂಗ್, ಗಾಂಜಾ ಅವರ ಬದುಕಿನ ಭಾಗವಾಗಿರುತ್ತೆ. ಇವರು ಶಿವನನ್ನು ಪೂಜೆ ಮಾಡ್ತಾರೆ. ನಾಗಸಾಧುಗಳು ಸನಾತನ ಧರ್ಮವನ್ನು ಪಾಲಿಸ್ತಾರೆ. ಅವರನ್ನು ಅಖಂಡ ಎಂದು ಕೂಡ ಕರೆಯಲಾಗುತ್ತೆ. ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಇರುವುದು ಅವರ ಲೌಕಿಕ ಬದುಕು. ತ್ಯಜಿಸಿರುತ್ತಾರೆ. ಲೌಕಿಕ ಬಾಂಧವ್ಯವನ್ನು ಕಡಿದುಕೊಳ್ತಾರೆ. ತಮ್ಮ ಜೀವನವನ್ನು ತಪಸ್ಸು, ಧ್ಯಾನ ಹಾಗೂ ಮೋಕ್ಷಕ್ಕಾಗಿ ಅರ್ಪಿಸ್ತಾರೆ. ನಾಥ ಸಂಪ್ರದಾಯಕ್ಕೆ ಸೇರುವ ಇವರು ಅಗ್ನಿಯನ್ನು ಪೂಜೆ ಮಾಡ್ತಾರೆ. ನಾಗಸಾಧುಗಳು ತಮ್ಮ ಸಾಧನೆಗೆ ಆಯ್ಕೆ ಮಾಡಿಕೊಳ್ಳುವ ಜಾಗ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ಇವರು ತಪಸ್ಸು ಮಾಡ್ತಾರೆ. ಹಠಯೋಗ ಹಾಗೂ ತಂತ್ರಕ್ಕೆ ಹೆಚ್ಚಿನ ಮಹತ್ವ ನೀಡುವ ಇವರು ಸದಾ ಜನರಿಂದ ದೂರ ಇರಲಿಕ್ಕೆ ಬಯಸ್ತಾರೆ. ಇವರದ್ದು ನಿರ್ಭೀತ ಸ್ವಭಾವ. ಆಧ್ಯಾತ್ಮವನ್ನು ಅಮಲು ಎನ್ನುವ ನಾಗಸಾಧುಗಳು ಶಿವನನ್ನು ಆರಾಧಿಸುತ್ತಾ ಬದುಕು ಕಳೀತಾರೆ. ತಮ್ಮ ಜೀವನವನ್ನು ತಪಸ್ಸು, ಧ್ಯಾನಕ್ಕಾಗಿ ಮೀಸಲಿಡುವ ಅವರು ಬದುಕಿನುದ್ದಕ್ಕೂ ಹಾಗೇ ಇರ್ತಾರೆ. ಪ್ರತಿದಿನ ಧ್ಯಾನ, ಸಾಧನೆ ಮಾಡುತ್ತಾ ಬದುಕು ಸಾಗಿಸ್ತಾರೆ. ಸರಳ ಜೀವನ ನಡೆಸುವ ಇವರು ನೈಸರ್ಗಿಕ ವಸ್ತುಗಳನ್ನು ಮಾತ್ರ ಬಳಸ್ತಾರೆ. ಸಾಮಾನ್ಯ ಜನರಿಂದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವ ನಾಗಸಾಧುಗಳ ಏಕೈಕ ಗುರಿ ಆತ್ಮ ಸಾಕ್ಷಾತ್ಕಾರ ಹಾಗೂ ಮೋಕ್ಷ ಸಾಧಿಸುವುದೇ ಆಗಿರುತ್ತೆ. ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಡಿಜಿಟಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.